ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ. ಹಿಂದೂ ಕ್ಯಾಲೆಂಡರ್ ಅಲ್ಲಿ ಶ್ರಾವಣ ಮಾಸ ಬಹಳ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಇನ್ನು ಶ್ರಾವಣ ಮಾಸ ಶುರುವಾಯಿತು ಅಂತಂದ್ರೆ ಸಾಲು ಸಾಲು ಶುಭ ಮಂಗಳ ಕಾರ್ಯಗಳು ಶುರುವಾಗ್ತಾನೆ ಹೋಗುತ್ತೆ. ಇನ್ನು ಈ ಬಾರಿ ಈ ಶ್ರಾವಣ ಮಾಸದಲ್ಲಿ ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ವಿಶೇಷ ಪೂಜೆಗಳು ಮತ್ತು ಕಾರ್ಯಕ್ರಮಗಳಿದೆಯಂತೆ. ಈ ಕುರಿತಂತೆ ಟಿಟಿಡಿ ಒಂದು ಅಧಿಕೃತ ಘೋಷಣೆಯನ್ನ ಮಾಡಿದೆ. ಹಾಗಾದ್ರೆ ಈ ಬಾರಿ ಬಾಲಾಜಿಯ ಸನ್ನಿಧಿಯಲ್ಲಿ ಏನೇನು ಶ್ರಾವಣ ಸಂಭ್ರಮವಿದೆ ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಶ್ರಾವಣ ಮಾಸ ಹಿಂದೂ ಕ್ಯಾಲೆಂಡರಿನ 5ನೇ ತಿಂಗಳು. ಹುಣ್ಣಿಮೆಯ ದಿನ ಶ್ರಾವಣ ನಕ್ಷತ್ರ ಅಂದರೆ ಶ್ರಾವಣ ನಕ್ಷತ್ರದೊಂದಿಗೆ ಚಂದ್ರನು ಇರುವ ಮಾಸವನ್ನ ಶ್ರಾವಣ ಮಾಸ ಎಂದು ಕರೆಯಲಾಗುತ್ತೆ. ಆಧ್ಯಾತ್ಮಿಕ ಮತ್ತು ಮಂಗಳ ಕಾರ್ಯ ಮಾಡಲು ಈ ತಿಂಗಳು ಬಹಳ ಪ್ರಮುಖವಾಗಿರುತ್ತೆ. ಭಕ್ತರು ದೇವಾಲಯಗಳು ಮತ್ತು ದೇಗುಲಗಳಿಗೆ ಭೇಟಿಯನ್ನ ನೀಡಲು ಈ ಮಾಸವನ್ನೇ ಸೂಚಿಸುತ್ತಾರೆ. ಈ ಹಿನ್ನೆಲೆಯಲ್ಲಿ ಪ್ರಸಿದ್ಧ ಪುಣ್ಯಕ್ಷೇತ್ರವಾಗಿರುವಂತಹ ತಿರುಪತಿಯಲ್ಲಿ ಹಬ್ಬ ಮತ್ತು ವಿಶೇಷ ಆಚರಣೆಗಳ ಕುರಿತಂತೆ ಟಿಟಿಡಿ ಒಂದು ಅಧಿಕೃತ ಘೋಷಣೆಯನ್ನ ಮಾಡಿದೆ. ಆಗಸ್ಟ್ ತಿಂಗಳಲ್ಲಿ ತಿಮ್ಮಪ್ಪನಿಗೆ ನಡೆಯಲಿರುವ ಉತ್ಸವ ಮತ್ತು ವಿಶೇಷ ಆಚರಣೆಯ ಬಗ್ಗೆ ಸಂಪೂರ್ಣ ವಿವರವನ್ನ ಪ್ರಕಟಿಸಿದೆ. ತಿರುಮಲದಲ್ಲಿ ಶ್ರಾವಣ ಸಂಭ್ರಮ. ಆಗಸ್ಟ್ 4ರಂದು ಬಯಕಾರ ಅಣ್ಣಂಗಾಚಾರ್ಯ ವರ್ಷ ತಿರುನಕ್ಷತ್ರ. ಆಗಸ್ಟ್ 7ರಂದು ಆಂಡಾಳು ತಿರುವಾಡಿಪುರಂ ತೋಟಕ್ಕೆ ತೆರಳಿ ಪೂಜೆಯನ್ನ ಸಲ್ಲಿಸುತ್ತಾರೆ. ಆಗಸ್ಟ್ 9ರಂದು ಗರುಡ ಪಂಚಮಿ, ತಿರುಮಲ ಶ್ರೀವಾರಿ ಗರುಡ ಸೇವೆ. ಆಗಸ್ಟ್ 10ರಂದು ಕಲ್ಕಿ ಜಯಂತಿ. ಆಗಸ್ಟ್ 13ರಂದು ತಾರಿಗೊಂಡ ವೆಂಗಮಾಂಬ ಪುಣ್ಯತಿಥಿ. ಆಗಸ್ಟ್ 14 ತಿರುಮಲ ಶ್ರೀಗಳ ಮಹಾ ಮಸ್ತಾಭಿಷೇಕ, ಬಿಜ್ವಳ ಸಮರ್ಪಣೆ. ಆಗಸ್ಟ್ 15ರಿಂದ 17ರವರೆಗೆ ಶ್ರೀವಾರಿ ದೇವಸ್ಥಾನದಲ್ಲಿ ಮಹಾ ಮಸ್ತಾಭಿಷೇಕ. ಆಗಸ್ಟ್ 16ರಂದು ನಾರಾಯಣಗಿರಿಯಲ್ಲಿ ವರಲಕ್ಷ್ಮಿ ವೃತ ಛತ್ರ ಶತಾನುತ್ಸವ. ಆಗಸ್ಟ್ 19 ಶ್ರಾವಣ ಪೌರ್ಣಮಿಯಂದು ಪೂರ್ಣಮಿ ಗರುಡ ಸೇವೆ. ಆಗಸ್ಟ್ 20 ತಿರುಮಲ ಶ್ರೀಗಳ ಶ್ರೀ ವಿಕಾನಸಾಚಾರ್ಯ ಸ್ವಾಮಿಗೆ ಪೂಜೆ. ಆಗಸ್ಟ್ 27 ಶ್ರೀ ಕೃಷ್ಣಾಷ್ಟಮಿ, ತಿರುಮಲ ಶ್ರೀವಾರಿ ಆಸ್ಥಾನ ನಡೆಯಲಿದೆ. ಆಗಸ್ಟ್ 28 ಶ್ರೀವಾರಿ ಶುಕ್ಯೋತ್ಸವವನ್ನ ಆಚರಿಸಲಾಗಿದೆ. ಇನ್ನು ಆಗಸ್ಟ್ 28ರಂದು ಶ್ರೀವಾರಿ ಶುಕ್ಯೋತ್ಸವದೊಂದಿಗೆ ಅಂತ್ಯವನ್ನ ಕಾಣಲಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇವೆಷ್ಟು ಶ್ರಾವಣ ಮಾಸದಲ್ಲಿ ತಿರುಪತಿಯ ಸನ್ನಿಧಿಯಲ್ಲಿ ಆಗುವಂತ ವಿಶೇಷ ಪೂಜೆಗಳು. ಹೀಗಾಗಿ ದೇಶದಾದ್ಯಂತ ಬಾಲಾಜಿಯ ಭಕ್ತರು ಸಹಸ್ರಾರು ಸಂಖ್ಯೆಯಲ್ಲಿ ತಿಮ್ಮಪ್ಪನನ್ನ ಕಣ್ತುಂಬಿಕೊಳ್ಳಲು ಆಗಮಿಸುತ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.